ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನನ್ನ ಹೆಸರು ರಾಮ್. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ರಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವೇನ್ ತಿಳ್ಕೊಂತೀವಪ್ಪ ಅಂದ್ರೆ, ಇದು 4th ಎಪಿಸೋಡ್ ಆಗಿರೋದ್ರಿಂದ ಈ ಒಂದು ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಂತಾ ಇರೋದು ಯಾವ ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಬೆಟರ್. ಸಾರಿ, ಸಿಬಿಲ್ ಅಂದೆ ನಾನು, ಸಿಬಿಲ್ ಅಲ್ಲ, ಕ್ರೆಡಿಟ್ ಸ್ಕೋರ್ ಅನ್ನೋದು ಯಾವ್ದು ಬೆಟರ್. ಸೊ ಇದರಲ್ಲಿ ಒಂದು 4 ಎಂಟಿಟೀಸ್ ಇದೆ: ಸಿಬಿಲ್, ವೆಟ್ಸ್, ಎಕ್ಸ್ಪೀರಿಯನ್ ವೆಟ್ಸ್, ಸ್ಕ್ರಾಪ್ ವೆಟ್ಸ್, ಇಕ್ವಿಫ್ಯಾಕ್ಸ್ ಅಂತ. ಈ 4 ಇರೋದು ನಮ್ಮ ಒಂದು ಇಂಡಿಯಾದಲ್ಲಿ. ಓವರ್ ಆಲ್ ಈ ಒಂದು ಎಂಟಿಟೀಸ್ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ಮಾರ್ಕ್ ಮಾಡ್ತಕ್ಕಂತ ಒಂದು ಎಂಟಿಟೀಸ್. ಇವ್ರುಗಳು ಯಾವ ರೀತಿ ಮಾರ್ಕ್ ಮಾಡ್ತಾರೆ, ಹಾಗೆ ಯಾವ ಒಂದು ಎಂಟಿಟಿ ಇದು ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಅನ್ನೋದು ಬೆಟರ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೀವಿ. ಸೊ ಯಾವ 4 ಇದೆ. ಸೊ ಒಂದೊಂದು ವೆಬ್ಸೈಟ್ ಅಲ್ಲಿ ನೋಡಿದಾಗ ಅಥವಾ ಒಂದೊಂದು ಅಪ್ಲಿಕೇಶನ್ ನೋಡಿದಾಗ ಅಥವಾ ಒಂದೊಂದು ಎಂಟಿಟಿ ಥ್ರೂ ನೋಡಿದಾಗ, ಸಿಬಿಲ್ ಅಲ್ಲಿ ನೋಡಿದಾಗ ಒಂದು ಸ್ಕೋರ್ ಇರುತ್ತೆ, ಎಕ್ಸ್ಪೀರಿಯನ್ ಅಲ್ಲಿ ನೋಡಿದಾಗ ಒಂದು ಸ್ಕೋರ್ ಇರುತ್ತೆ, ಇಕ್ವಿಫ್ಯಾಕ್ಸ್ ಅಲ್ಲಿ ನೋಡಿದಾಗ ಒಂದು ಸ್ಕೋರ್ ಇರುತ್ತೆ, ಸ್ಕ್ರಿಫ್ ಅಲ್ಲಿ ನೋಡಿದಾಗ ಒಂದ್ ಸ್ಕೋರ್ ಇರುತ್ತೆ. ಎಲ್ಲ ಒಂದು ಕ್ರೆಡಿಟ್ ಸ್ಕೋರ್, ಕ್ರೆಡಿಟ್ ಬ್ಯೂರೋಗಳಲ್ಲಿ ಡಿಫ್ರೆಂಟ್ ಸ್ಕೋರ್ ಅನ್ನೋದು ಇರುತ್ತೆ. ನೀವು ಆಲ್ರೆಡಿ ನನ್ನ ಒಂದು ವಿಡಿಯೋಸ್ ನೋಡಿದ್ರೆ ಎಲ್ಲೆಲ್ಲಿ ಏನೇನ್ ಚೆಕ್ ಮಾಡ್ಬೇಕು ಅನ್ನೋದು ಕೂಡ ನಾನು ತಿಳಿಸಿರೋದ್ರಿಂದ ನೀವು ಚೆಕ್ ಮಾಡಿದ್ರೆ ಡಿಫ್ರೆಂಟ್ ಕ್ರೆಡಿಟ್ ಬ್ಯೂರೋಗಳು ಡಿಫ್ರೆಂಟ್ ಕ್ರೆಡಿಟ್ ಸ್ಕೋರ್ ಅನ್ನ ತೋರಿಸ್ತಾ ಹೋಗುತ್ತೆ. ಸೊ ಏನಕ್ಕಿದು ಏನಕ್ಕಿದು ಡಿಫ್ರೆಂಟ್ ಕ್ರೆಡಿಟ್ ಸ್ಕೋರ್ ತೋರಿಸ್ತಾ ಇದೆ, ಹಾಗೆ ಈ ಒಂದು ಯಾವ ಒಂದು ಎಂಟಿಟಿದು ಕ್ರೆಡಿಟ್ ಸ್ಕೋರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ಇಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಸಿಬಿಲ್ ಹೇಗೆ ಡಿಫೈನ್ ಆಗುತ್ತಪ್ಪ ಅಂದ್ರೆ, ನೀವು ಸೇಮ್ 4 ಎಂಟಿಟಿಗಳು ಸಿಬಿಲ್, ಎಕ್ಸ್ಪೀರಿಯನ್, ಇಕ್ವಿಫೈ ಅಂಡ್ ಕ್ರಿಫ್ ಅನ್ನೋದನ್ನ ಕ್ರೆಡಿಟ್ ಸ್ಕೋರ್ ಸೇಮ್ ಯಾವ ರೀತಿ ಲೆಂಡರ್ಸ್ ನೀವು ತಗೊಂಡಿರ್ತೀರಾ, ಲೆಂಡರ್ಸ್ ಗಳು ರಿಪೋರ್ಟ್ ಮಾಡ್ತಾರೆ, ಅವ್ರ ರಿಪೋರ್ಟ್ ಅನ್ನ ಆಕ್ಟಿವೇಟ್ ಮಾಡ್ಕೊಂತಾರೆ. ಒಂದು ರಿಪೋರ್ಟ್ ಅಲ್ಲಿ ಎವ್ರಿ ಮಂತ್ ಅದು ಜನರೇಟ್ ಆಗ್ತಾ ಇರುತ್ತೆ, ನಿಮ್ ಕೈಗೂ ಕೂಡ ಸಿಗ್ತಾ ಇರುತ್ತೆ. ಸೇಮ್ ಪ್ಯಾಟರ್ನ್ ಎಲ್ಲಾ ಒಂದು ಬ್ಯೂರೋಸ್ ಗಳು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅಂಡ್ ಈ ಇನ್ಫಾರ್ಮೇಶನ್ ನಿಮ್ಗೆ ತಲುಪಿಸಂತ ಕೆಲಸನ ಈ ಒಂದು ಎಂಟಿಟಿಗಳು ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಲೆಂಡರ್ಸ್ ತುಂಬಾ ಒಂದು ರೋಲ್ ಪ್ಲೇ ಆಗುತ್ತೆ. ಸೊ ನೀವು ಲೆಂಡರ್ಸ್ ಇನ್ಫಾರ್ಮೇಶನ್ ಬ್ಯೂರೋಸ್ಗೆ ಯಾವ ರೀತಿ ಕಳಿಸ್ತಾರೆ, ಯಾವಾಗ ಕಳಿಸ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಕ್ರೆಡಿಟ್ ರಿಪೋರ್ಟ್ ಜನರೇಟ್ ಆಗುತ್ತೆ. ಎಸ್ಪೆಷಲಿ ಸಿಬಿಲ್ಗೆ ಈ ಒಂದು ಕ್ರೆಡಿಟ್ ರಿಪೋರ್ಟ್ ತುಂಬಾ ಬೇಗ ರೀಚ್ ಆಗೋದ್ರಿಂದ ಸಿಬಿಲ್ ಸ್ಕೋರ್ ಅನ್ನೋದು ತುಂಬಾ ಚೆನ್ನಾಗಿ, ತುಂಬಾ ಬೇಗ ಒಂದು ಪಾಸಿಟಿವ್ನೆಸ್ ಅಂಡ್ ಒಂದು ಸ್ಕೋರ್ ಅನ್ನೋದು ತುಂಬಾ ಬೇಗ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸೇಮ್ ಲೈಕ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ, ತುಂಬಾ ಫಾಸ್ಟ್ ಆಗಿ ಲೆಂಡರ್ಸ್ ರಿಪೋರ್ಟ್ ಮಾಡೋದ್ರಿಂದ, NBFCಗಳು, ಬ್ಯಾಂಕ್ಗಳು ರಿಪೋರ್ಟ್ ಮಾಡೋದ್ರಿಂದ ನಿಮ್ಮ ಒಂದು ಕ್ರೆಡಿಟ್ ಆಕ್ಟಿವಿಟಿನ, ಅದರಲ್ಲಿ ಸ್ಕೋರ್ ಅನ್ನೋದು ಹೇಗೆ ತುಂಬಾ ಚೆನ್ನಾಗಿ ಬೇಗ ಫಾಸ್ಟ್ ಆಗಿ ಇಂಪ್ರೂವ್ ಆಗೋಗುತ್ತೆ. ಸೊ ಈ 2 ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ನ ಮಾನಿಟರ್ ಮಾಡೋದಕ್ಕೆ. ಬೇರೆವೆಲ್ಲ ಕೂಡ ರಿಪೋರ್ಟ್ ಆಗುತ್ತೆ, ಇನ್ನು ಮಿಕ್ಕಿದವು ಕೂಡ ತುಂಬಾ ಸ್ವಲ್ಪ ಡಿಲೇ ಆಗುತ್ತೆ ಅದರಲ್ಲಿ. ಸೊ ಹಾಗಾಗಿ ನಿಮ್ಮ ಒಂದು ಸ್ಕೋರ್ ಅಲ್ಲಿ ಮೇಲೆ ಕೆಳಗೆ ನೋಡ್ಬೋದು, ಡಿಫ್ರೆನ್ಸ್ ಕೂಡ ನೋಡ್ಬೋದು ಈ ಒಂದು ಕಂಪೇರ್ ಮಾಡಿದಾಗ ನೀವು. ಸೊ ಮೋಸ್ಟ್ ಆಫ್ ದ ಟೈಮ್ ಸಿಬಿಲ್ ಸ್ಕೋರ್, ಬೆಸ್ಟ್ ಸಿಬಿಲ್ ಸ್ಕೋರ್ ಆಗೋದು, ಸಾರಿ ಕ್ರೆಡಿಟ್ ಸ್ಕೋರ್ ಆಗೋದು ಸಿಬಿಲ್ ಮ್ಯಾಟರ್ ಆಗೋದು. ಏನಕ್ಕಂದ್ರೆ ಎಲ್ಲಾರು ಕೂಡ ಸಿಬಿಲ್ ಅನ್ನೇ ಚೆಕ್ ಮಾಡೋದು. ಬ್ಯಾಂಕ್ಸ್ ಆಗಿರ್ಬೋದು, NBFCs ಆಗಿರ್ಬೋದು, ತುಂಬಾ ಸಣ್ಣ ಲೋನ್ ಅಪ್ಲಿಕೇಶನ್ ಕೂಡ ನಿಮ್ಮ ಒಂದು ಸ್ಕೋರ್ ನ ನೋಡ್ತಕ್ಕಂತ ಒಂದು ಕ್ರೆಡಿಟ್ ರಿಪೋರ್ಟ್ ಅಲ್ಲಿ ಸಿಬಿಲ್ ನೇ ಚೆಕ್ ಮಾಡೋದು. ಸೊ ಹಾಗಾಗಿ ಸಿಬಿಲ್ ತುಂಬಾ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ದ ಫಸ್ಟ್ ಎಂಟಿಟಿ ಆಗಿರೋದ್ರಿಂದ ಸಿಬಿಲ್ ತುಂಬಾ ಮ್ಯಾಟರ್ ಆಗುತ್ತೆ. ಕ್ರೆಡಿಟ್ ಸ್ಕೋರ್ ಅಲ್ಲಿ ಬೆಸ್ಟ್ ಸ್ಕೋರ್ ಅಂದ್ರೆ ಸಿಬಿಲ್, ಇದನ್ನೇ ಎಲ್ಲರೂ ಕೂಡ ಚೆಕ್ ಮಾಡೋದು. ಹಾಗಾಗಿ ಇದನ್ನ ಮೇಂಟೈನ್ ಮಾಡಿ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಈ ಮಿಕ್ಕಿದ ಎಲ್ಲ ಕೂಡ ಆಟೋಮೆಟಿಕ್ ಆಗಿ ಸೇಮ್ ಕ್ರೆಡಿಟ್ ಸ್ಕೋರ್ ಅನ್ನ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಸೊ ಇದು ಈ ಒಂದು ವಿಡಿಯೋ ಯಾವ್ದು ಬೆಟರ್ ಅಂಡ್ ಎಷ್ಟೆಲ್ಲ ಇದೆ, ಅದ್ರಲ್ಲಿ ಏನೇನ ಮಾಡ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಹೋಗ್ತಾ ಒಂದು ಲೈಕ್ ಅನ್ನ ಹಾಕಿ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದೀನಿ ಫ್ರೆಂಡ್ಸ್. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.